ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆ ಇಲ್ಲಿ ನವದುರ್ಗೆಯರ ಸಂದೇಶ ಇದೆ. ವೃಶ್ಚಿಕ ರಾಶಿಯವರು ಬಹಳ ತೀವ್ರವಾದ ಭಾವನೆಗಳನ್ನು ಹೊಂದಿದವರು ಮತ್ತು ವಿಷಯಗಳ ನೀವು ಆಳವನ್ನು ಕೂಡ ಅರಿತುಕೊಂಡಿರ್ತೀರ. ನಿಮ್ಮ ರಾಶಿಯವರು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಜಗ್ಗದೆ ಮುನ್ನುಗ್ಗುವ ಧೈರ್ಯಶಾಲಿಗಳು. ಈ ವಿಡಿಯೋದಲ್ಲಿನ ಸಂದೇಶವು ನಿಮ್ಮ ಜೀವನದ ಸಂಕಷ್ಟದ ಸಮಯದಲ್ಲಿ ದೇವಿಯು ನಿಮಗೆ ಹೇಗೆ ರಕ್ಷಾ ಕವಚವಾಗಿ ನಿಲ್ಲುತ್ತಾರೆ ಎಂಬುದನ್ನು ನೆನಪಿಸುತ್ತೆ. ವೃಶ್ಚಿಕ ರಾಶಿಯವರು ಅಳವಡಿಸಿಕೊಳ್ಬೇಕಾದ ಜೀವನ ಸೂತ್ರಗಳು: ನಂಬಿಕೆ ಮತ್ತು ದ್ರೋಹ. ನಿಮ್ಮ ಜೀವನದಲ್ಲಿ ಅನೇಕರು ನಿಮಗೆ ಹತ್ತಿರ ಆದವರಂತೆ ನಟಿಸಿ ದ್ರೋಹ ಮಾಡಿರಬಹುದು. ವಿಡಿಯೋದಲ್ಲಿ ತಿಳಿಸಿದಂತೆ ಇಂತಹ ಸಮಯದಲ್ಲಿ ದೇವಿಯೇ ನಿಮಗೆ ಸಹಾಯಕರನ್ನು ಕಳಿಸ್ತಾರೆ. ಅಂತಹ ದೈವಿಕ ಸಹಾಯವನ್ನು ಗುರುತಿಸಲು ಕಲಿಯಿರಿ. ಸ್ತ್ರೀಯರ ಗೌರವವೇ ರಕ್ಷಾ ಕವಚ. ವೃಶ್ಚಿಕ ರಾಶಿಯವರು ಕೆಲವೊಮ್ಮೆ ತೀವ್ರವಾದ ಕೋಪವನ್ನು ಹೊಂದಿರ್ತಾರೆ. ಆದರೆ ನಿಮ್ಮ ಮನೆಯಲ್ಲಿರುವ ಸ್ತ್ರೀಯರ ತಾಯಿ, ಪತ್ನಿ, ಸಹೋದರಿ ಗೌರವವನ್ನು ಕಾಪಾಡುವುದು ನಿಮ್ಮ ಮೊದಲ ಕರ್ತವ್ಯ. ಅವರನ್ನು ಗೌರವಿಸುವುದರಿಂದ ನಿಮ್ಮ ಜೀವನದಲ್ಲಿನ ತೀವ್ರವಾದ ಸಮಸ್ಯೆಗಳು ಮಂಜಿನಂತೆ ಕರಗುತ್ತೆ. ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ. ನೀವು ಸತ್ಯವನ್ನು ಹುಡುಕುವವರು. ವಿಡಿಯೋದಲ್ಲಿ ಹೇಳಿರುವಂತೆ ಯಾವುದೇ ಕೆಲಸಕ್ಕೆ ಅಡ್ಡದಾರಿ ಅಥವಾ ತಪ್ಪು ದಾರಿಯನ್ನು ಆರಿಸಿಕೊಳ್ಬೇಡಿ. ಕಠಿಣ ಪರಿಶ್ರಮ ಮತ್ತು ಪಾರದರ್ಶಕತೆ ಮಾತ್ರ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ. ಅದೃಷ್ಟ ತರುವ ಸರಳ ಪರಿಹಾರಗಳು: ಮನೆಯ ಪ್ರವೇಶ ದ್ವಾರದ ಪಾವಿತ್ರ್ಯ. ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ಪ್ರತಿನಿತ್ಯ ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ತೊಳೆದು ಪವಿತ್ರಗೊಳಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ದೇವಿಯ ಧನಾತ್ಮಕ ಶಕ್ತಿಯನ್ನು ಒಳಗೆ ಕರೆತರುತ್ತೆ. ಸೌಗಂಧಿಕ ಪೂಜೆ. ವೃಶ್ಚಿಕ ರಾಶಿಯವರ ಮನಸ್ಸಿನ ತೀವ್ರತೆಯನ್ನು ತಗ್ಗಿಸೋದಕ್ಕೆ ಗುಗ್ಗಳ ಅಥವಾ ಶ್ರೀಗಂಧದ ಧೂಪವನ್ನು ಮನೆಗೆ ಹಾಕಿ. ಇದು ನಿಮ್ಮನ್ನು ನೆಮ್ಮದಿಯನ್ನು ನೀಡುತ್ತೆ. ಕನ್ಯಾ ಪೂಜೆ ಮತ್ತು ದಾನ. ಸಣ್ಣ ಹೆಣ್ಣು ಮಕ್ಕಳಿಗೆ ಸಿಹಿ ನೀಡೋದು ಅಥವಾ ಅವರಿಗೆ ಉಪಕಾರ ಮಾಡೋದು ನಿಮ್ಮ ಆಂತರಿಕ ಅಶಾಂತಿಯನ್ನು ಹೋಗಲಾಡಿಸುತ್ತೆ. ಇದು ನಿಮ್ಮ ರಾಶಿಯ ಮೇಲಿರುವ ನಕಾರಾತ್ಮಕ ಪ್ರಭಾವಗಳನ್ನು ತಡೆಯಲು ಅತ್ಯಂತ ಶಕ್ತಿಶಾಲಿ ಮಾರ್ಗ ಆಗಿದೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷ ಸಲಹೆ: ಮುಂಬರುವ 10 ದಿನಗಳು ನಿಮಗೆ ಅತ್ಯಂತ ನಿರ್ಣಾಯಕ. ನಿಮ್ಮ ಜೀವನದಲ್ಲಿ ಬದಲಾವಣೆ ಅಥವಾ ಹೊಸ ಅವಕಾಶಗಳು ಬರಬಹುದು. ಈ ಸಮಯದಲ್ಲಿ ಅತಿಯಾದ ಸಂದೇಶಕ್ಕೆ ಒಳಗಾಗದೆ ದೇವಿಯನ್ನು ಸ್ಮರಿಸುತ್ತಾ ಮುನ್ನಡೆಯಿರಿ. ನಿಮ್ಮ ಹತ್ತಿರದವರೊಂದಿಗೆ ಸಂಬಂಧಗಳನ್ನು ಗಟ್ಟಿಗೊಳಿಸಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಆಂತರಿಕ ಶಕ್ತಿಯನ್ನು ಮತ್ತು ದೇವಿಯ ಆಶೀರ್ವಾದವನ್ನು ಒಗ್ಗೂಡಿಸಿ ಮುನ್ನಡೆದೇ ಆದರೆ ಯಾವುದೇ ಅಡೆತಡೆಗಳು ನಿಮ್ಮನ್ನು ತಡೆಯಲಾರವು. ಈ ಮಾಹಿತಿ ನಿಮಗೆ ಸಹಾಯಕವಾಗಿದೆಯಾ ಅಥವಾ ಇನ್ನೂ ಏನಾದರೂ ನಿಮಗೆ ಅವಶ್ಯಕತೆ ಇದ್ದರೆ ಕಮೆಂಟ್ ಮಾಡಿ, ನಾವು ನಿಮಗೆ ಬಗೆಹರಿಸಲು ಪ್ರಯತ್ನ ಮಾಡ್ತೇವೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರೂ ಕೂಡ ಜೈ ಶ್ರೀ ಮಾತಾ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.